ಇದು ರೈಲಿನ ಮೇಲಿನ ಸಮಸ್ಯೆಗಳು ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇರೋದು. ಕ್ವಶನ್ ಹೇಳ್ತಾ ಇದ್ರೆ ಅಂದರೆ 2 ಟ್ರೈನ್ ಇದೆ, ಆ 2 ಟ್ರೈನ್ಗಳ ಉದ್ದ 180 ಮೀಟರ್ ಇದೆ. ಒಂದು ಟ್ರೈನು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ, ಇನ್ನೊಂದು ಟ್ರೈನು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ. ಈ 2 ಟ್ರೈನ್ಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹಾದು ಹೋಗ್ತಾ ಇದೆ. ಹಾಗಾದರೆ ಎಷ್ಟು ಟೈಮಲ್ಲಿ ಆ ಟ್ರೈನ್ಗಳು ಹಾದು ಹೋಗುತ್ತೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. ನಮಗೆ ಫಾರ್ಮುಲಾ ಗೊತ್ತು, ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಆಗಿರುತ್ತೆ. ನನಗೆ ಟೈಮ್ ಬೇಕು, ಟೈಮ್ ಈಸ್ ಈಕ್ವಲ್ ಟು ಏನು, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಗುತ್ತೆ. ಇಲ್ಲಿ ಪ್ರತಿ ರೈಲಿನ ಉದ್ದ 180 ಮೀಟರ್ ಅಂತ ಹೇಳಿದ್ರು. ಅಲ್ಲಿಗೆ ಒಂದು ಟ್ರೈನ್ದು 180, ಇನ್ನೊಂದು ಟ್ರೈನ್ದು 180 ಡಿವೈಡ್ ಬೈ ಏನು ಮಾಡಬೇಕು, 2 ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ 2 ಸ್ಪೀಡ್ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಒಂದ್ರ ಸ್ಪೀಡ್ 50 ಕೊಟ್ಟಿದ್ದಾರೆ, ಇನ್ನೊಂದ್ರ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ, 70 ಕೊಟ್ಟಿದ್ದಾರೆ. ಇದು ಕಿಲೋಮೀಟರ್ ಪರ್ ಅವರಲ್ಲಿದೆ. ಇದನ್ನ ಏನು ಮಾಡಬೇಕು, ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡಬೇಕು, 5/18 ಮಾಡಿದ್ರೆ ಇಂಟು 5/18 ಮಾಡಿದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಮೀಟರ್ ಇದೆ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇದೆ. 50 + 70 ಎಷ್ಟಾಗುತ್ತೆ, 120. 180 + 180 ಎಷ್ಟಾಗುತ್ತೆ, 320. ಅಲ್ಲಿಗೆ 121ಲಿ 3ಲಿ 18 ಇದ್ದಿದ್ದು ಏನಾಗುತ್ತೆ, 3 ಜೊತೆ ಇಂಟು ಹೋಗುತ್ತೆ. ಅಲ್ಲಿಗೆ 18 3ಲಿ ಎಷ್ಟಾಗುತ್ತೆ, 54 ಡಿವೈಡ್ ಬೈ 5. 54ನ 5ರಿಂದ ಡಿವೈಡ್ ಮಾಡಿದ್ರೆ 10.8 ಸೆಕೆಂಡ್ ನಮಗೆ ಆನ್ಸರ್ ಸಿಗುತ್ತೆ.